त्यांच्या कार्यातून स्फूर्ती घेता आलं होतं आणि आपले अभिनंदन. आयुमध्ये भारत माताच्या धरतीला हातमध्ये घेऊन त्यांचा संकल्प झाला होता की हे भारत माताच्या धरतीमध्ये देशावर अतिक्रमण करायच्या सर्व दुष्ट शक्ती त्यांना देशाबाहेर हुसकावून लावेन आणि संपूर्ण भारतवर्षमध्ये हिंदवी स्वराज स्थापित करायचा संकल्प 15 वर्षाच्या आयुमध्ये 12 आयुमध्ये शिवाजी महाराजांचा होता. ಅನೇಕ ಆಲೋಚನೆಗಳನ್ನ ಸ್ವಲ್ಪ ಸಿದ್ಧಾಂತಗಳನ್ನ ಇವತ್ತು ನಾವು ಜಾರಿಯನ್ನ ಮಾಡಬೇಕಾಗಿದೆ. ಹಾಗಾಗಿ ನಾವು ಒಂದು ಜಾತಿಯ ಮುಖಂಡರನ್ನ ನಾವು ಗೌರವಿಸ್ತಿಲ್ಲ. ಇಡೀ ಭಾರತ ದೇಶದ ಆಸ್ತಿ ಆಗಿದ್ದಾರೆ. ಇಡೀ ಭಾರತಕ್ಕೆ ಅವರು ಮಾದರಿ ಆಗಿರೋದು ಇವತ್ತು ನಾವು ಬಂದು ಹೇಳಬೇಕಾಗಿದೆ. ಅದನ್ನು ನಾವು ಪಾಲನೆ ಮಾಡಬೇಕಾಗಿದೆ. ಸರ್ ಇನ್ನೊಂದು ಸಮಾಚಾರ ಮತ್ತೆ ಇನ್ನೊಂದು ಮಾಡಿದೆ. ಅದರಲ್ಲಿ ಲಘು ಪೋಷಕಾಂಶಗಳಿರ್ಬೋದು, ಮತ್ತು ಕೃಷಿ ಪರಿಕರಗಳಿರ್ಬೋದು, ಬಿತ್ತನೆ ಬೀಜ ಬೆಳೆಯಲಿ ಅವನು ಸ್ವಾವಲಂಬಿಯಾಗಿ 0% ಇರ್ಬೋದು. ಮತ್ತು ಕೃಷಿ ಪರಿಕರಗಳಿಗೆ ಒಳ್ಳೆಯದಾಗಂತ ಅವಕ್ಕೆ GST ಕಡಿಮೆ ಮಾಡಿದ್ದಾರೆ. ಜೊತೆಗೆ ಎಲ್ಲ ವರ್ಗದವರು ಇವತ್ತು ಮನೆ ಕಟ್ತಾ ಇದ್ದಾರೆ. ಆ ಮನೆ ಜೀವನದಲ್ಲಿ ಒಂದು ಆಸೆ ಮನೆ ಕಟ್ಕೋಬೇಕು ಅಂತ ಆ GSTನ 28ರಿಂದ 18% ಇದ್ದಾರೆ. ಮತ್ತು ಹೆಚ್ಚಾಗಿ ಕೃಷಿ ಪರಿಕರಗಳಿಗೆ ಮತ್ತು ಕೃಷಿ ಜೀವನಕ್ಕೆ ಅದು ಲಘು ಪೋಷಕಾಂಶ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ಇವೆಲ್ಲವನ್ನು ನರೇಂದ್ರ ಮೋದಿ ಸರ್ಕಾರ ಭಾಳಷ್ಟು ಕಡಿಮೆ ಮಾಡಿ ಬಿತ್ತನೆ ಬೀಜಕ್ಕಂತೂ 0% ತಂದಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ. ರೈತರು ಒಂದು ಸ್ವಾವಲಂಬಿನೇ ಆಗಿ ಬೆಳೆ ಬೆಳೆಯೋಕೆ ಒಂದು ಏನು ಮಾತು ರೇಟ್ ಇಲ್ಲ ಅದಿಲ್ಲ ಅನ್ನೋಕ್ಕಿಂತ ಒಂದಷ್ಟು GSTಲಿ ಕಡಿಮೆ ಮಾಡಿರೋದು ಭಾಳಷ್ಟು ರೈತರಿಗೆ ಸಂತೋಷ. ಕೇಂದ್ರ ಸರ್ಕಾರ ಕಡಿತಗೊಳಿಸಿರುವ GSTಯಿಂದ ಕೆಲವು ಉತ್ಪನ್ನಗಳನ್ನು ನಾವು ಕೊಂಡುಕೊಳ್ಳೋಕ್ಕೆ ಬಹಳ ಅನುಕೂಲಕರವಾಗಿತ್ತು. ಆಗ ಜನಸಾಮಾನ್ಯರು ಉಪಯೋಗಿಸುವಂಥ ಬೆಣ್ಣೆ, ತುಪ್ಪ ಹಾಗೂ ಗೀ ಹಾಗೂ ಕೆಲವು ಹಾಲಿನ ಉತ್ಪನ್ನಗಳು ಸಹ ಕಡಿಮೆ ದರದಲ್ಲಿ ದೊರೆಯುತ್ತಿರೋದ್ರಿಂದ ಎಲ್ಲರಿಗೂ ಅನುಕೂಲಕರವಾಗಿದೆ. GST ಕಡಿಮೆಗೊಳಿಸೋದ್ರಿಂದ ನಾವು ಆ ಬಂದಂಥ ಹಣದಿಂದ ಬೇರೆ ವಸ್ತುಗಳನ್ನು ಖರೀದಿಸಲು ಬಹಳ ಉತ್ತಮವಾಗಿದೆ. ಎಲ್ಲ ಯಥೇಚ್ಛವಾಗಿ ತೆಗೆದುಕೊಳ್ಳಬಹುದು. ಪ್ರಧಾನಿ ಮೋದಿ ಅವರಿಗೆ ನಮ್ಮ ಹೃದಯದ ಧನ್ಯವಾದಗಳು. ಕೇಂದ್ರ ಸರ್ಕಾರ GST ಕಡಿತದಿಂದ ನಮಗೆ ಎಚ್ಚೆತ್ತವಾಗಿ ಎಲೆಕ್ಟ್ರಾನಿಕ್ ಐಟಮ್ಗಳನ್ನು ಖರೀದಿ ಮಾಡಬಹುದಾಗಿದೆ. ಫ್ಯಾನು, ಫ್ರಿಜ್ಜು ಮತ್ತು TV ಖರೀದಿ ಆಗುತ್ತಿರಲಿಲ್ಲ. ಈಗ TV ಮತ್ತು ಫ್ಯಾನು, ಫ್ರಿಜ್ಜು ಎಲ್ಲನೂ ಖರೀದಿ ಮಾಡಲಾಗಿದೆ. ಮತ್ತು ಪ್ರಧಾನಿ ಮೋದಿ ಅವರು GSTಯಿಂದ ಕಡಿತಗೊಳಿಸಿದ್ದರಿಂದ ನಮಗೆ ಯಥೇಚ್ಛವಾಗಿ ಎಲ್ಲವನ್ನು ಖರೀದಿ ಮಾಡಬಹುದಾಗಿದೆ. ಗ್ರಾಹಕರು ತಮ್ಮ ಖರೀದಿಯನ್ನು ವೃದ್ಧಿಗೊಳಿಸಿದ್ದಾರೆ. ಹಾಗಾಗಿ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ಕಸ್ಟಮರ್ ಫ್ಲೋ ಚೆನ್ನಾಗಿದೆ. ಈಗ ಪ್ರತಿ ಗಾಡಿಗೂ ಒಂದು ಮೊದಲು 28% ಇದ್ದಿದ್ದು ಈಗ 18% ಆಗಿರೋದ್ರಿಂದ ತುಂಬ ಉಳಿತಾಯ ಆಗ್ತಾ ಇದೆ ಕಸ್ಟಮರ್ಗಳಿಗೂ. ನಮಗೂ ಕೂಡ ಒಂದು ಸೇಲ್ಸ್ನಲ್ಲಿ ಉತ್ಸಾಹ ಕಾಣಿ ಬರ್ತಾ ಇದೆ. 90 ವೆಹಿಕಲು ಪ್ರತಿ ತಿಂಗಳು ಕೂಡ ನಾವು ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದೇವೆ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ GST ಹೊರೆ ಕಮ್ಮಿ ಆಗಿರೋದ್ರಿಂದ ನಾವು 120 ವೆಹಿಕಲ್ ಪ್ರತಿ ತಿಂಗಳು ಕೂಡ ನಾವು ಸೇಲ್ ಮಾಡ್ತಾ ಇದ್ದೀವಿ. ಇದರಿಂದ ಮಧ್ಯಮ ವರ್ಗ ಜನಕ್ಕೂ ಕೂಡ ಮತ್ತು ಡೀಲರ್ ಓನರ್ಗೂ ಕೂಡ ತುಂಬ ಖುಷಿ ತಂದಿದೆ. ಹಾಗೂ ಹೆಚ್ಚು ಜನ ಕೊಳ್ಳೋ ಆಸಕ್ತಿಯಿಂದ ಕೂಡ ಪ್ರತಿದಿನವೂ ಕೂಡ ನಮಗೆ ಸೇಲ್ಸು ಡೇ ಬೈ ಇಂಪ್ರೂವ್ ಆಗ್ತಾನೆ ಇದೆ. ಇದೇ ರೀತಿ ಆಗ್ತಾಯಿತ್ತು ಅಂತಂದರೆ ಗ್ರಾಹಕರಿಗೂ ಮತ್ತು ಡೀಲರ್ ಓನರ್ಗೂ ಮತ್ತು ಇಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳು ಕೂಡ ಎಲ್ಲರೂ ಕೂಡ ಖುಷಿಯಿಂದ ಇದು ಮಾಡ್ತಾರೆ.